ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ, ರಾತ್ರಿ ಜೈರಾಮ್ ಅನ್ನೋ ಪೇಷಂಟ್ ಅಡ್ಮಿಟ್ ಆಗಿದ್ದಾರಲ್ಲ, ಅವ್ರು ಡಿಸ್ಚಾರ್ಜ್ ಹೇಳಿದ್ದಾರೆ. ಬಿಲ್ ಎಷ್ಟಾಯ್ತು ಹೇಳ್ತೀರಾ? ಸರ್ ಆಲ್ರೆಡಿ ಕಟ್ಟಿದ್ದಾರೆ ಅವರು. ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿ. ಕಟ್ಟಿದಾರ? ಹೌದು ಸರ್. ಯಾರು ಕಟ್ಟಿದ್ರು? ಅವ್ರ ವೈಫ್ ಕಟ್ಟಿದೆ. ಥ್ಯಾಂಕ್ ಯು. ನಿನ್ನೆ ರಾತ್ರಿನೇ ಡಾಕ್ಟರ್ ಬಿಲ್ ಕಟ್ಟಕ್ಕೆ ಹೇಳಿದ್ರು. ನಾನು ನರ್ಸಮ್ಮ ಎಲ್ಲ ಕಡೆ ಟ್ರೈ ಮಾಡ್ತೀವಿ, ಆದರೆ ದುಡ್ಡು ಎಲ್ಲಿ ಅರೇಂಜ್ ಆಗಲಿಲ್ಲ. ಇವತ್ತು ಬೆಳಗ್ಗೆ ಕೂಡ ಟ್ರೈ ಮಾಡ್ತೀವಿ. ಬೇರೆ ದಾರಿ ಇಲ್ಲದೆ ನಿಮ್ಮ ಅತ್ತೆ ಅವ್ರು ತಾಳಿ ಮಾರಿ ಬಿಲ್ ಕಟ್ಟಿದ್ದಾರೆ. ಓಹ್, ಮೋಸ್ಟ್ಲಿ ಅಂಬುಜಾ ಅವರು ಅದಕ್ಕೆ ದೀಪ ಅವ್ರಿಗೆ ಕಾಲ್ ಮಾಡಿದ್ರು ಅನ್ಸುತ್ತೆ. ಬಟ್ ಅವ್ರು ಏನು ವಿಷಯನೂ ಸರಿಯಾಗಿ ಹೇಳಲೇ ಇಲ್ಲ. ಒಂದೇ ಸಮ ದೀಪ ಅವ್ರನ್ನ ಬೈದ್ಬಿಟ್ಟು ಕಾಲ್ ಕಟ್ ಮಾಡಿಬಿಟ್ರು. ದೀಪ ಅವ್ರಿಗೆ ವಿಷಯ ತಿಳಿಸಿದ್ರೆ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ ಅಂತ ಹೇಳ್ದೆ ಕರ್ಕೊಂಬಂದೆ. ಅತ್ತೆ ಅವ್ರು ಯಾಕೆ ಅವ್ರ ತಾಳಿ ಮಾರಿ ಬಿಲ್ ಪೇ ಮಾಡಬೇಕಾಗಿತ್ತು? ಒಂದು ಮಾತು ನನಗೆ ಹೇಳಿದಿದ್ರೆ ಎಷ್ಟೇ ಬಿಲ್ ಆಗಿದ್ರು ನಾನು ಪೇ ಮಾಡ್ತಾ ಇದ್ದೆ. ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗತ್ತೆ, ಆದರೆ ಗಂಡನಿಗೆ ಬೇಗ ಆಪರೇಷನ್ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದಾರೆ. ಆಕ್ಚುಲಿ ಅವ್ರು ಹೋಗಿ ತಾಳಿ ಮಾರಿರೋ ವಿಷಯ ನಮ್ಗೆ ಆಮೇಲೆ ಗೊತ್ತಾಗಿತ್ತು. ಇರ್ಲಿ ಬಿಡಿ, ಗಂಡನಿಗೋಸ್ಕರನೇ ಅಲ್ವಾ ತಾಳಿ ಮಾರಿರೋದು. ನಿಮ್ಮನ್ನ ಡಾಕ್ಟರ್ ಕರ್ಸ್ಕೊಂಡ್ರಲ್ಲ, ಏನು ಹೇಳಿದ್ರು? ಅದೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಒಳ್ಳೇದಾಯ್ತಲ್ಲ, ಬನ್ನಿ ಹಾಗಾದ್ರೆ ಅಂಕಲ್, ಅಂದರೆ ನಿಮ್ಮ ಮಾವನ್ನ ಮನೆ ಕರ್ಕೊಂಡೋಗೋಣ. ಹೋಗಿದ್ ಬರ್ತೀನಿ ಡಾಕ್ಟ್ರೆ. ಆಸ್ಪತ್ರೆಗೆ ಬಂದವರು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಹೋಗ್ತೀವಿ ಅಂತ ಮಾತ್ರ ಹೇಳಬೇಕು, ಬರ್ತೀವಿ ಅಂತ ಹೇಳಬಾರ್ದು. ಡಾಕ್ಟ್ರೆ, ನೀವು ನನ್ನ ಗಂಡನ ಪ್ರಾಣ ಉಳಿಸ್ಕೊಟ್ರಿ. ನಿಮ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಇದ್ರಲ್ಲಿ ಉಪಕಾರದ ಮಾತೆಲ್ಲಿ ಬಂತು? ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನೋಡಿ, ಮಾತ್ರೆಗಳನ್ನ ಸರಿಯಾದ ಸಮಯಕ್ಕೆ ತಗೋಬೇಕು. ಮತ್ತೆ ನಾನು ನಿಮ್ಗೆ ಏನೇನು ಡಯಟ್ ಹೇಳಿದೀನಿ ಅದನ್ನೆಲ್ಲ ತಗೋಬೇಕು, ಗೊತ್ತಾಯ್ತಾ? ಹುಷಾರಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಕರ್ಕೊಂಡು ಹೋಗಪ್ಪ, ಹೊಡ್ತೀನಿ. ಆಯ್ತು, ಬರ್ತೀನಿ ಡಾಕ್ಟ್ರೆ. ಆಸ್ಪತ್ರೆಯಲ್ಲಿ ಮಲಗಿ 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 ಈಗ ನಿದ್ದೆ ಬರಲ್ಲ. ಸ್ವಲ್ಪ ಹೊತ್ತು ಕೂತಿರ್ತೀನಿ. ನಮ್ಮ ಸಾಹೇಬರು ಎಲ್ರೂ ಮುಂದೆ ನನ್ನನ್ನು ಬೈಯೋರು. ಜಯರಾಮ, ಇಷ್ಟು ವರ್ಷ ಆಯ್ತು, ಏನ್ ಸಾಧನೆ ಮಾಡಿದ್ಯಾ? ಏನ್ ಸಂಪಾದನೆ ಮಾಡಿದ್ಯಾ? ನೀನು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅಂತ ಬೈಯೋರು. ಇವತ್ತವ್ರಿಗೆ ಇದೇ ತಟ್ಕೊಂಡು ಹೇಳ್ಬೋದು, ಎಷ್ಟೆಷ್ಟು ಜನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.